ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತೇಳಿ. ನಾನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸಮಾಜ ಸೇವಕರು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಕೂಡ. ಮೊದಲಿಗೆ ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ಬೆಳಗಿನ ಶುಭ ದಿನ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತರ ಮಗನ ಗುರುತು ಮಾಡಿ ತಾವು ಅಲ್ಲಿಂದ ಇಲ್ಲಿ ಬಂದು ನನ್ನ ಹತ್ರ ಸಂದರ್ಶನ ಮಾಡಲಿಕ್ಕೆ ತಾವು ಬಯಸೋದಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಿನ್ನೆ ನಾವು ಒಂದು ವಿಷಯದ ಪ್ರಸ್ತಾಪವನ್ನು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ, ಪ್ರಸ್ತಾಪವನ್ನು ಮಾಡಿದ್ವಿ. ವಿಷಯ ಇಷ್ಟೇ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ. ಏಕೆಂದರೆ ನೋಡಿ, ನಾವು ಹಲವಾರು ವರ್ಷಗಳಿಂದ ಸರಿಸುಮಾರು 75 ವರ್ಷಗಳಿಂದ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಲವಾರು ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹಿಂದಿನಿಂದ ಕೂಡ ನಾವು ಕನಸನ್ನು ಕಂಡಿದ್ವಿ. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ, ಹಿಂದೆ ಬಿ ರಾಜೇಂದ್ರವರಿದ್ದರು, ಬಿ ಬಸಲಿಂಗಪ್ಪ ಅವರಿದ್ದರು, ಇವರೆಲ್ಲರೂ ಕೂಡ, ಮತ್ತು ಕೆ ಸಿ ರಂಗನಾಥ್ ಸಾಹೇಬರಿದ್ದರು. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಬೈಕಿನಲ್ಲಿ ನಮ್ಮ ಜನ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಕೊಂಡು ಬಂದರು. ಸೊ ನಂತರದ ದಿನಗಳಲ್ಲಿ 2007-8 ಸಾಲಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಮ್ಮ ಜನ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದರು. ಬಟ್ ಅನಿವಾರ್ಯ ಕಾರಣಾಂತರದಿಂದ ಅವತ್ತು ಅವರು ಆಗಲಿಲ್ಲ. 2012ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿಯವರು KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಮ್ಮ ಜನ, ಇಡೀ ನಮ್ಮ ಕರ್ನಾಟಕದಂಥ ಎಲ್ಲ ಜನ ಕೂಡ ಕಾಂಗ್ರೆಸ್ ಪಕ್ಷನ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ಸಪೋರ್ಟನ್ನು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ಅವ್ರು ಸೋತರು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನು ಮರೆಮಾಚಿ ಇನ್ಯಾರೋ ಮುಖ್ಯಮಂತ್ರಿ ಆದಂಥ ಉದಾಹರಣೆಯನ್ನು ಕೂಡ ನಾವು ಕಂಡಿದ್ದೇವೆ. ನೋಡಿ, ಅವ್ರು ಸೋತರು ಒಂದೇ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯಿಂದ ಅವಕಾಶವನ್ನು ವಂಚಿತರಾದರು. ಇದೇ ಕಾಂಗ್ರೆಸ್ ಪಕ್ಷ ಎಸ್ ನಿಜಲಿಂಗಪ್ಪ ಅವರು KPCC ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವರು ಕೂಡ ಸೋತಿದ್ರು. ಆದರೆ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಅಂತೇಳಿ ಹೈಕಮಾಂಡನ್ನು ಮನಗಂಡು ಅವರನ್ನು ಮುಖ್ಯಮಂತ್ರಿ ಮಾಡಿದಂಥ ಉದಾಹರಣೆ ಕೂಡ ನಮ್ಮ ಕಣ್ಮುಂದೆ ಇದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿಯವರು ಕೂಡ ಮಾಡ್ಬೋದಾಗಿತ್ತು. ಬಟ್ ನಮ್ಮ ತಕರಾರಿಷ್ಟೇ, ನಾವು ಯಾರೇ ಮುಖ್ಯಮಂತ್ರಿ ಆದರೂ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗೌರವ ಇದೆ, DK ಶಿವಕುಮಾರ್ ಸಾಹೇಬ್ರ ಗೌರವ ಇದೆ. ಆದರೆ ಈ ಎಲ್ಲ ಸಮುದಾಯರು, ಬಹುತೇಕ ನಮ್ಮ ಕರ್ನಾಟಕದ ಎಲ್ಲ ಸಮುದಾಯರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಒಮ್ಮೆ ಆದರೂ ನಮ್ಮ ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಿರುವಂಥ ಉದಾಹರಣೆ, ನಿದರ್ಶನ ನಮ್ಮ ಕಣ್ಮುಂದೆ ಇಲ್ಲವೇ ಇಲ್ಲ. ಹಾಗಾಗಿ ನಾವೇನಂದರೆ ಕಾಂಗ್ರೆಸ್ ಮೇಲೆ ನಮ್ಮ ಋಣ ಭಾಳ ಇದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿಯವ್ರದ್ದು ಸಾಲ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಆ ಸಾಲವನ್ನು ಚುಕ್ತ ಮಾಡಿ ಬೇರೆ ಯಾರಿಗಾದ್ರೂ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಇನ್ನೂ 2 ವರ್ಷ ಇದೆ, ಕಾಲಮಾನ ಇದೆ. ಇದೊಂದು ಸುವರ್ಣ ಅವಕಾಶ. ಈ ಅವಕಾಶ ಬಿಟ್ಟರೆ ಮತ್ತೆ ಆ ದಲಿತ ಮುಖ್ಯಮಂತ್ರಿ ನಮಗೆ ಮರೀಚಿಕೆಗೆ ಹೊಡೆದ್ಬಿಡ್ತದೆ ಅನ್ನೋದು ನಮ್ಮ ಒಂದು ಭಾವನೆ. ನೋಡಿ, ಸಣ್ಣ ಪುಟ್ಟ ಸಮುದಾಯ ಆದಂತಹ ನಮ್ಮ ಧರ್ಮಸಿಂಗ್ ಸಾಹೇಬರು ಅವರು ಕೂಡ ಮುಖ್ಯಮಂತ್ರಿ ಆಗಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಸಂದರ್ಭ ನಾವು ನೋಡಿದ್ದೀವಿ. ಹಾಗೆ ಬಂಗಾರಪ್ಪ ಸಾಹೇಬರು, ಹಾಗೆ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಎಲ್ಲ ಕೂಡ ಸಣ್ಣ ಸಣ್ಣ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಬಹುತೇಕ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಜನಾಂಗದ ಒಬ್ಬರು ಮುಖ್ಯಮಂತ್ರಿ ಆಗಿರೋದು ನಮಗೆ ನಿಜಕ್ಕೂ ಬೇಸರ ಸಂಗತಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವಿವತ್ತು ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮದೊಂದು ಆಗ್ರಹ ಇದೆ. ಒಂದು ವೇಳೆ ನೀವು ಮಾಡದೇ ಇದ್ದರೆ ಮುಂದೊಂದು ದಿನ ನಮ್ಮ ಜನಾಂಗ ನಿಮಗೆ ಕೈ ಹಿಡಿಯುವಂಥ ಭಾಳ ಹತ್ತಿರದಲ್ಲಿದೆ. ಕಾಂಗ್ರೆಸ್ ಇನ್ನೇನು 2 ವರ್ಷ ಇದೆ. ಮುಂಬರುವ ಚುನಾವಣೆಯಲ್ಲಿ ನಮ್ಮ ಜನಾಂಗ ಅಂತರವನ್ನು ಕಾಪಾಡ್ಕೋಬೇಕಾದಂಥ ಒಂದು ಸಮಯ ಭಾಳ ಹತ್ತಿರದಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜನಾಂಗನ ಪರಿಗಣನೆ ಕಂಡು ನೀವು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮುಂದೊಂದು ದಿನ ಮತ್ತೆ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಈ ಸಂದರ್ಭ ನಾನು ಆಗ್ರಹಿಸಿ ಬಯಸ್ತೀನಿ. ಸರ್, ಪ್ರತಿ ಸಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ದಲಿತ ಮುಖ್ಯಮಂತ್ರಿ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮಾತ್ರ ಬರುತ್ತೆ, ಅಷ್ಟೇ ಮುಂಚೂಣಿಗೆ ಬರುತ್ತೆ, ಅದು ಕಾರ್ಯರೂಪಕ್ಕೆ ಬರಲ್ಲ. ಏನು ನಿಮ್ಮಲ್ಲೇನಾದ್ರು ಒಳ ಜಗಳ ಇದೆಯಾ? ಏನಾದ್ರು ಪಕ್ಷದಲ್ಲಿ ಏನಾದ್ರು ಇದೆಯಾ ಸರ್? ಇಲ್ಲ, ನಮ್ಮಲ್ಲೇನು ಒಳ ಜಗಳ ಇಲ್ಲ. ನಾವು 75 ವರ್ಷದಿಂದ ನಾವು ಭಾಳ ತಾಳ್ಮೆಯಿಂದ ಕಾದಿದ್ದೀವಿ. ಹಾಗಾಗಿ ಬೇರೆ ಸಮುದಾಯದವರಾದಾಗ ನಾವು ಯಾವೂ ತಕರಾರು ಮಾಡಿಲ್ಲ. ಈಗ ಆಗಿರೋರೇ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದವರು 2 ಬಾರಿ ಆಗಿರೋ ಉದಾಹರಣೆ ಇದೆ. ಲಿಂಗಾಯತ ಸಮುದಾಯದವರು 2 ಬಾರಿ ಆಗಿರೋ ಉದಾಹರಣೆ ಇದೆ. ನಮ್ಮ ಕುರುಬ ಸಮುದಾಯ ಸಿದ್ದರಾಮಯ್ಯ ಸಾಹೇಬರು 5 ನಾಯಕರು, ದೇವರಾಜ ಅರಸರು ಬಿಟ್ಟರೆ ನಮ್ಮ ಕರ್ನಾಟಕ ಕಂಡಂಥ ಮಹಾನ್ ನಾಯಕರಿಂದ ಸಿದ್ದರಾಮಯ್ಯ ಸಾಹೇಬರು. ಅವ್ರ ಬಗ್ಗೆ ನಮ್ಗೆ ತಕರಾರಿಲ್ಲ, ಅಭಿಮಾನ ಇದೆ. ಅವರು ನಾವು ಕೂಡ ಅಭಿಮಾನಿಗಳು. ಅವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆದಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಸೊ ಹೀಗಾಗಿ ನಮ್ಮನ್ನು ಯಾಕೆ ನೀವು ಬರೀ ಅಡ್ವರ್ಟೈಸ್ಮೆಂಟ್ಗೆ, ಮತ ಬ್ಯಾಂಕ್ಗೋಸ್ಕರ ದಲಿತರನ್ನ ಬಳಸ್ಕೊತಾ ಇದ್ದೀರಿ ಅನ್ನೋದು ನಮ್ಗೆ ಈಗ ಏನಾಗಿದೆ ಅಂದರೆ, ಮನ್ಮನೆಗೂ ನಮ್ಮಲ್ಲಿ ಬಡತನ ಇರ್ಬೋದು ನಮ್ಮ ಜನಗಳು. ಆದರೆ ಒಂದು ಜ್ಞಾನಾರ್ಜನೆಯಲ್ಲಿ ಯಾರೋ ಬಡವರಿಲ್ಲ. ನಾವು ಜ್ಞಾನಾರ್ಜನೆಯಲ್ಲಿ ಶ್ರೀಮಂತರಿದ್ದೀವಿ. ಮನ್ಮನೆಗೂ ಒಬ್ಬೊಬ್ಬರು ಗ್ರ್ಯಾಜುಯೇಟ್ ಇದ್ದಾರೆ. ಹಿಂದೆ ನಮ್ಮ ತಾತರು ಆಪ್ತಿರು ಎಲ್ಲರೂ ಕೂಡ ಕಾಂಗ್ರೆಸ್ ಗಂಟುಗಡೆ ಬಂದಿದ್ದಾರೆ. ಆದರೆ ಇವತ್ತು ವಿದ್ಯಾವಂತರಿದ್ದೀವಿ, ಬುದ್ಧಿವಂತರಿದ್ದೀವಿ.
ಆರ್ಥಿಕವಾಗಿ ಬಡವರು ಇರ್ಬೋದು, ಅಷ್ಟು ಬಿಟ್ಟರೆ ಜ್ಞಾನದಲ್ಲಿ ಶ್ರೀಮಂತರಿದ್ದೀವಿ. ಹಾಗಾಗಿ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಇಂದಿನಿಂದ ನಮ್ಗೆಲ್ಲರೂ ಕೂಡಿ ನಮಗೆ ಒಂದು ಆಟ ಆಡಿಸ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಈ ಮುಂದೊಂದು ದಿನ ಅಂತಂದು ಕಾಂಗ್ರೆಸ್ನಲ್ಲಿ ನಾವು ಕಾಂಗ್ರೆಸ್ನಲ್ಲೇ ಸಿ ಎಂ ಕಾಣಲಿಕ್ಕೆ ಸಾಧ್ಯ ಅನ್ನೋದು ನಮ್ಮಲ್ಲಿ ಒಂದು ಅಂಟ್ಕೊಂಡಿದೆ ಆ ಭಾವನೆ. ಹಾಗಾಗಿ ಅದು ಪರಮೇಶ್ವರ್ ಮಾಡೋದು ಭಾಳ ಉತ್ತಮವಾದ ಒಂದು ಭಾವನೆ. ಯಾಕೆಂದರೆ KPCC ಅಧ್ಯಕ್ಷರಾಗಿ ಈ ಕರ್ನಾಟಕದಲ್ಲಿ ಏನಾದರೂ 7 ವರ್ಷ 8 ವರ್ಷ ಇದ್ರು ಅಂದರೆ ಇವರೇ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ದಲಿತ ಸಮುದಾಯದಲ್ಲಿ. ಹಾಗಾಗಿ ಪರಮೇಶ್ವರ್ ಸಾಹೇಬರು ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಮುಸ್ಥಿತಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಬುದ್ಧಿವಂತರು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಅರ್ಹತೆ ಇರುವಂತಹ ಏಕೈಕ ನಮ್ಮ ಜನಾಂಗ ನಾಯಕರು. ಹಾಗಾಗಿ ಮುಖ್ಯಮಂತ್ರಿಗಳು ಅರ್ಹತೆ ಇರುವಂಥ ನಾಯಕರು. ಆಗ ನಿಟ್ಟಿನಲ್ಲಿ ನಾವು ಅವ್ರು ಮಾಡಲೇಬೇಕು. ಇಲ್ಲ ಅಂದರೆ ಮುಂದೊಂದು ದಿನ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಬಯಸ್ತೇನೆ. ಈ ಕೆಲ 3-4 ದಿನದ ಹಿಂದ್ಗಡೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಎಲ್ಲ ಅವರ ಒಕ್ಕಲಿಗ ಮುಖಂಡರೆಲ್ಲ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡ್ತಾರೆ. ಅದರಲ್ಲಿ ಒಬ್ಬರು ಶಿವರಾಮನ್ ಹೇಳ್ತಾರೆ, ಇಲ್ಲ ಅಹಿಂದ ಸಂಘಟನೆ ಇರೋದ್ರಿಂದನೇ ಮುಖ್ಯಮಂತ್ರಿ ಆಗಿರೋದು, ನಮ್ಮದೇ 52% ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವರು ಏನು ಹೇಳ್ತಿದ್ರು, ಅವ್ರ ಜನಸಂಖ್ಯೆ ಹೇಳ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ ತೆಗೆದು ನೋಡಿ ಇತಿಹಾಸನ, ಜಾತಿ ಗಣತಿ ತೆಗೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವೇ ಇದ್ದೀವಿ, ರಾಜ್ಯ ಮಟ್ಟದಲ್ಲೂ ನಾವಿದ್ದೀವಿ. ಅಂದರೆ ನಮಗೆ ಅರ್ಹತೆ ಇರುವ ಅವ್ರ ಸಮುದಾಯದವರು ಎಷ್ಟು ಜಾಗೃತಿ ಆಗಿದ್ದಾರೆ ನೋಡಿ. ಈಗ ಆಲ್ರೆಡಿ ಆಗಿದ್ದಾರೆ, SF ಕೃಷ್ಣ ಸಾಹೇಬರು ಆಗಿದ್ದಾರೆ, ನಾವು ನೋಡಿದ್ದೀವಿ. ಅವರು ಒಕ್ಕಲಿಗ ಸಮುದಾಯದವರೇ. ದೇವೇಗೌಡರು ಸಾಹೇಬರು ಹಿಂದೆ ಆಗಿದ್ದರು, ಅವರು ಕರ್ನಾಟಕ ಎಲ್ಲ ಬಹುತೇಕ ಎಲ್ಲ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಕಂಡಿದೆ. ಆದರೆ ಏಕೈಕ ಯಾರಾದರೂ ಒಬ್ಬರು ವಂಚಿತರಾಗಿದ್ದಾರೆ ಅಂದರೆ ಅದು ಒಬ್ಬರು ದಲಿತರು ವಂಚಿತ ಆಗಿದೆ, ಮತ್ತು ಮುಸ್ಲಿಂ ಸಮುದಾಯಕ್ಕೂ ವಂಚಿತ ಆಗಿದೆ. ಯಾಕೆಂದರೆ ಎರಡೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆನ್ನೆಲುಬಾಗಿ ನಿಂತಿರುವಂಥ ಜನಾಂಗಗಳು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ದಲಿತರು ಆಗಲೇಬೇಕು. ಈ ಸಂದರ್ಭದಲ್ಲಿ ನಾವು DK ಶಿವಕುಮಾರ್ ಸಾಹೇಬರಿಗೆ ಏನು ತಕರಾರು ಇರಲಿಲ್ಲ. ಇನ್ನೂ 2.5 ವರ್ಷ ಇದೆ, ನೀವು 1 ವರ್ಷ ಇರಿ, ಪರಮೇಶ್ವರ್ ಸಾಹೇಬರು 1.5 ವರ್ಷ ಕೊಡಿ. ಇದು ನಮ್ಮ ಒಂದು ಆಶಾಭಾವನೆ. ಒಟ್ಟಲ್ಲಿ ಈಗ ನೀವು 2 ವರ್ಷ ಏನಾದ್ರು ಒಪ್ಪಂದ ಏನಾದ್ರು ಆಗಿದೆ ಅಂತ ಹೇಳಿದಾಗ DK ಶಿವಕುಮಾರ್ಗೂ ಕೊಡಿ, G ಪರಮೇಶ್ವರ್ಗೂ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀರಿ ನೀವು. ಈಗ ಮುಂದಿನ ನಡೆ ಹೇಗಿರುತ್ತೆ ಸರ್? ಮುಂದಿನ ನಡೆ ಅಂದರೆ ನಮ್ಮ ಜನಾಂಗವನ್ನು ನೀವು ಕಡೆಗಣಿಸೋದಾದರೆ, ಕೇವಲ ನಮ್ಮ ಜನಾಂಗವನ್ನು ಬರೀ ವೋಟ್ ಬ್ಯಾಂಕ್ಗೋಸ್ಕರ ನೀವು ಪರ್ಪಸ್ಗೆ ಪರಮೇಶ್ವರ್ ಸಾಹೇಬರು, ಖರ್ಗೆ ಸಾಹೇಬರು ಇಂಥವ್ರನ್ನ ತೋರಿಸ್ಕೊಂಡು ನೀವು ಬರೀ ವೋಟ್ ಬ್ಯಾಂಕ್ಗೋಸ್ಕರ ನೀವು ಮಾಡೋದಾದರೆ ನಮ್ಗೆ ಆ ಪಕ್ಷನೇ ಬೇಡ ಅನ್ನೋದು ನನ್ನ ಒಂದು ವಾದ ಸರ್. ಮುಂದೆ ದಿನ ಅಂತರವನ್ನು ಕಾಪಾಡ್ಕೋಬೇಕಾಗುತ್ತೆ. ಆ ಅಂತರ ಕಾಪಾಡ್ಕೊಳ್ಳೋ ಭಾಳ ದಿನಗಳೇನಿಲ್ಲ, ಭಾಳ ಹತ್ತಿರದಲ್ಲಿ ಸಮೀಪದಲ್ಲಿದೆ. ದಯವಿಟ್ಟು ದಲಿತ ಜನಾಂಗವನ್ನು ಕಡೆಗಣಿಸ್ಬೇಡಿ, ಮುನ್ಸೂಚನೆ ತಗೊಂಡ್ಬನ್ನಿ ಅನ್ನೋದು ನನ್ನ ಒಂದು ಭಾವನೆ. ದಲಿತ ಸಂಘಟನೆಗಳ ದಲಿತ ಸಮುದಾಯದವರನ್ನು ಕಡೆಗಣಿಸಿದರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿನ್ನಡೆ ಆಗುತ್ತಾ? ಖಂಡಿತವಾಗಿ ದಲಿತ ಸಂಘಟನೆಯನ್ನು, ದಲಿತರನ್ನು ನೀವು ಕಡೆಗಣಿಸೋದಾದರೆ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಅವನತಿ ಹೊಂದುವಂತಹ ಒಂದು ಪತನಗೊಳ್ಳುವಂತಹ ಸಂಭವ ಭಾಳ ಹತ್ತಿರದಲ್ಲಿದೆ ಅಂತ ಹೇಳಿ ಬಯಸ್ತೀನಿ. ತಮ್ಮ ಹೆಸರು ಸರ್? ರಾಜು ಅಂತೇಳಿ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ರಾಜ್ಯಾಧ್ಯಕ್ಷರು, ಸಮಾಜ ಸೇವಕರು ಮತ್ತು ಹುದ್ದೆ.